ಇವತ್ತ ವಿದ್ಯುತ್ ಸಂಪರ್ಕದ ಸಲುವಾಗಿ ಏನ್ ನಮ್ಮ RTO ಕಚೇರಿಯಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾರ ಸಂಬಂಧ ನಾವು ಮಾನ್ಯ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಡಕ್ಕೆ ಬಂದಿದ್ದೇವೆ. ತಿಕೋಟ ವಿಭಾಗದ ದೇಶಮುಖ್ ಅವರು ಹಗರಣ ಬಾಳಿದೆ ಇಷ್ಟರಲ್ಲಿ ಶಾರ್ಟ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಹಗರಣ ಎನ್ಕ್ವೈರಿ ಮಾಡಕ್ಕೆ ಹುಬ್ಳಿ ಕಮಿಟಿ ಒಂದು ರೆಡಿ ಮಾಡಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಪ್ಪಾ ಒಂದು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡ್ರ ತೆಗೆಸಿಂದ ನಾವು ರ್ಯಾಲಿ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳು ಕೊಡಕತ್ತಿದ್ದೀವಿ. ಆದ ಕಾರಣ ನಾನು ಹೇಳಕ್ ಇಷ್ಟಪಡೋದು ಇಷ್ಟೇ, ಸಾರ್ವಜನಿಕರಿಗೆ ಏನಪ್ಪಾ ವಿದ್ಯುತ್ ಸಂಪರ್ಕ ಇದೆ, ವಿದ್ಯುತ್ ಸಂಪರ್ಕ ಒಂದು ಆಧಾರ್ ಕಾರ್ಡ್ ಕೊಡ್ಬೇಕು, ಆಮ್ಯಾಗ ಪ್ರೂಫ್ ಆಫ್ ಓನರ್ಶಿಪ್ ಏನು ಜಾಗ ಖರೀದಿ ಪತ್ರ ಇರ್ತೈತಿ ಅದನ್ನ ಒಂದು ಕಾಪಿ ಕೊಟ್ರೆ ಕರೆಂಟ್ ಕೊಡ್ಬೇಕಂತ ನಾ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಒಂದು 2 ರೀತಿಯಿಂದ ಕೊಡಕ್ ಚಾಲು ಮಾಡಿದಾರೆ. 1200 ಸ್ಕ್ವೇರ್ ಫೀಟ್ ಆಮೇಲೆ 2400 ಸ್ಕ್ವೇರ್ ಫೀಟ್ ಕೊಡಕತ್ತಾರ. ಅದ್ರಲ್ಲಿ ಏನದಪ್ಪ ಗೊಂದಲ ಇದೆ, ಏನು ಉತ್ತಾರಿ ಕೊಡ್ಬೇಕು, ಖರೀದಿ ಪತ್ರ ಕೊಡ್ಬೇಕು, ಈ ಟೈಪ್ ಗೊಂದಲ ಇದೆ. ಬಕ್ಷೀಸ್ ಪತ್ರಗಳ ಸಹಿತ ಕರೆಂಟ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ. ಈಗ ಅದೇ ಹೋರಾಟ ಅದಕ್ಕೆ ನಾವು ಮಾಡಕತ್ತಿದೀವಿ. ಸರ್ಕಾರದ ಮೇಲೆ ಒತ್ತಡ ಯಾಕೆ ತರಾಕತ್ತೀವಪ್ಪ ಅಂತಂದ್ರೆ ಏನ ಒಂದ ಬಡ ಜನರ ಒಂದು ಕಷ್ಟ ಸುಖಗಳು ಆ ಏನು ಎಸಿ ಕಾರ್ನ ಕುತ್ಕೊಂಡು ಅಡ್ಡಿರ್ತಾರ, ಅಲ್ಲಿ ವಿಧಾನಸೌಧದಾಗ ಎಸಿ ರೂಮ್ನಾಗ ಕುತ್ಕೊಂಡು ಅಡ್ಡಿರ್ತಾರ, ಅವ್ರಿಗೆ ಗೊತ್ತಾಗುದಿಲ್ಲ. ಆಮ್ಯಾಗ ಈ ಒಂದ ಕರೆಂಟ್ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿಗಳು ಇದಕ್ಕೆ ಪ್ರತಿಕ್ರಿಯಿಸಿಲ್ಲ. ಏನಪ್ಪಾ ಅಂತಂದ್ರೆ ಸಮಸ್ಯೆ ಬಗ್ಗೆ ಹೆಂಗಿದಾವಪ್ಪ ಅಂತಂದ್ರೆ ಅವ್ರವೇ MLAಗಳು MP ಗಳು ಇವ್ರವೇ NA ಲೇಔಟ್ ಅದಾವೆ. ಆ NA ಲೇಔಟ್ ಇರೋದ್ರಿಂದ ಈ ಸಾರ್ವಜನಿಕರ ಬಗ್ಗೆ ಅವ್ರಿಗೆ ಕರೆ ಇದಿಲ್ಲ, ಕಿಂಚಿತ್ತು ಕಾಳಜಿ ಇಲ್ಲ. ಆದ ಕಾರಣ ಏನಾಗ್ತಪ್ಪ, ಸರ್ಕಾರ ಕೂಡಲೇ ಒಂದು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡ್ಬೇಕಂತ ನಾನು ಮುಖ್ಯಮಂತ್ರಿಗಳಿಗೆ ಆಮ್ಯಾಗ ಕೂಡಲೇ ಏನಪ್ಪಾ KERC ಆಯೋಗದ ಅಧ್ಯಕ್ಷರು ಇದ್ರ ಬಗ್ಗೆ ನೀವು ಮುತುವರ್ಜಿ ವಹಿಸಿ ಏನ ಆದೇಶ ಮಾಡಬೇಕು. ಆದೇಶ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಕಚೇರಿವರೆಗೆ ಹೋರಾಟ ಬರ್ತದೆ. KERC ಆಯೋಗದ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾರೆ. ಅದು ಬಡವರಿಗೆ ಬಹಳ ಅನಾನುಕೂಲ ಆಗೈತ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಈಗ ಬಡವರು ಒಂದು ಹೋರಾಟಕ್ಕೂ ಬರೋದಿಲ್ಲ. ಇತ್ತಿತ್ತಲಾಗಿ ಏನಾಗೈತಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಾರ್ಗದರ್ಶನ ತೋರಿದ್ದಾರೆ. ಯಾವುದೇ ಒಂದು ಕೆಲಸಗಳನ್ನ ಹೋರಾಟದ ಮುಖಾಂತರ ತಗೊಳ್ಳೋದಾಯ್ತಪ್ಪ ಅಂತಂದ್ರೆ ಮತ್ ನಾವು ಇಲ್ಲಿ ಅಧಿಕಾರಿ ಇವ್ರಿಗೆ ಕೊಟ್ಟು ಏನು ಉಪಯೋಗ? ಆದ ಕಾರಣ ಜನರಿಗೆ ನಾ ಹೇಳಕ್ ಇಷ್ಟಪಡೋದು ಇಷ್ಟೇ, ಇಂಥವೆಲ್ಲ ಏನ ರೊಕ್ಕ ಹಂಚಿ ಹಣ ಹಂಚಿ ಹೆಂಡ ಹಂಚಿ ಇವ್ರ ಅಧಿಕಾರ ಅನುಭವಿಸಿ ನಿಮಗ್ ಸಿಗ್ಲಾರ್ದಂಗ್ ಮಾಡ್ಬೇಡ್ರಿ. ಆದ್ಮ್ಯಾಗ ನಿಮ್ಗೆ ಸಾರ್ವಜನಿಕರಿಗೆ ಯಾರ ಜನ ಸಿಗ್ತಾರ ಅಂತವ್ರಿಗೆ ಆರಿಸಿ ಕಳ್ಸತ್ತೆ ನಾ ಜನರಿಗೆ ವಿನಂತಿ ಮಾಡ್ಕೋತೀನಿ. ಇಲ್ಲ, ಮುಂದಿನ ಹೋರಾಟ ಅಂದ್ರೆ ಬಹಳ ಇದು ಇರ್ತಾರೆ, ಏನ ಬಹಳ ಗಂಭೀರತೆ ಇರ್ತದೆ. ನಿಮ್ಗೆ ಹೇಳ್ಬೇಕಂದ್ರೆ ರೂಪರೇಷೆ ಹೆಂಗಾಗೈತಪ್ಪ ಅಂತಂದ್ರೆ ಒಂದ್ ಎಸ್ಕಾಂ ಕಚೇರಿಗಳನ್ನ ಬೀಗ ಆಗ್ಬೇಕಾಗತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ನೀವ್ ಎದಕ್ ಬೇಕು, ಕರೆಂಟ್ ಕೊಡೋಲ್ಲ ಅಂತಂದ್ರೆ ನೀವ್ ಎದಕ್ ಬೇಕು? ಈಗ ಹಿಂಗಾಗಿ ಏನ್ ಮಾಡೈತಪ್ಪ ಅಂತಂದ್ರೆ ಈ ವಿದ್ಯುತ್ ಕಂಪನಿಗಳನ್ನ ಪ್ರೈವೇಟೇಷನ್ ಕೊಡಕತ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ ಕಡೆ ರೊಕ್ಕ ಬರ್ತಾ ಇಲ್ಲ. ಈಗ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಟ್ರಪ್ಪ ಅಂದ್ರೆ ಅವ್ರಿಗೆ ಡಿಪಾಸಿಟ್ ಬರ್ತದೆ, ಬಿಲ್ಲು ಬರ್ತದೆ. ಇದರಿಂದ ಕಂಪನಿಗಳು ಪ್ರಾಫಿಟ್ ಬರ್ತಾವೆ. ಆಮೇಲೆ ಸಾರ್ವಜನಿಕರು ಕರೆಂಟ್ ಕೊಡ್ಲಿಕ್ಕಪ್ಪ ಅಂತಂದ್ರೆ ಒಂದು ಕಳ್ಳತನ ಮಾಡೋದು ಸಹ ಇದು. ಅದು ನಿಮ್ಗೆ ಹೇಳ್ಬೇಕಂದ್ರೆ ಆ ಕಳ್ಳತನ ಮಾಡಬಾರ್ದು ಅಂದ್ರೆ ಕರೆಂಟ್ ಕೊಡ್ಬೇಕು. ಈಗ ಅದೇ ಸರ ನಿಮ್ಗೆ ಹೇಳ್ಬೇಕಂದ್ರೆ ಮೊನ್ನೆ ನಾವು ಹೋರಾಟ ಮಾಡಿದೇವಿ. ಈಗ ಏನ ಕಾಂಟ್ರಾಕ್ಟರ್ ಒಂದ ಏನ್ ಸಿವಿಲ್ ಗುತ್ತಿಗೆದಾರ ಹೆಂಗಾಗಿತ್ತು, ಈ ದಿವಸ ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬಗ್ಗೆ ಆ ಪರಿಸ್ಥಿತಿ ಬಂದಿದ್ದಿಲ್ಲ, ಇನ್ನು ಮುಂದೆ ಬರ್ತಾ ಇತ್ತು. ಈಗ ಏನಾಯ್ತು, ಒಂದ್ ಸ್ವಲ್ಪ ಅಚಾನಕ ನಮ್ಮ ಹೋರಾಟಗಳಿಂದ ಒಂದ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ಗಾಡಿಗಳು. ಈಗ ನಮ್ಮ ಹಲವಾರು ಗುತ್ತಿಗೆದಾರರು ಹೇಳ್ತಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಇನ್ ನಮ್ಗೆ ಪರಿಸ್ಥಿತಿ ಹೆಂಗ್ ಬರ್ತಿತ್ತಪ್ಪ ಅಂದ್ರೆ ಆಟೋ ಹೊಡಿ ಪರಿಸ್ಥಿತಿ ಬರ್ತಿತ್ತು. ಆಟೋ ಅಂದ್ರೆ ಸಕ್ಕೆ ಅದು ಏನೋ ಮೂಲಭೂತ ಸೌಕರ್ಯ ನಮ್ದು ಏನೈತಿ, ನಮ್ ದಂಧೆನ ಐತಿ. ಬಟ್ ಆದ್ರೆ ಆ ಪರಿಸ್ಥಿತಿ ಬಿಟ್ಕೊಂಡು ಈ ಕಡೆ ಬರ್ತಿತ್ತು. ಹಾಗೆ ಈಗೇನಾಯ್ತಪ್ಪ ಅಂತಂದ್ರೆ ಒಂದು ಸ್ಟಾರ್ಟ್ ಆಗಿದೆ. ಒಂದು ಸಾಮಾನ್ಯ ಜನರು ಒಂದು ಏನಪ್ಪ ಕರೆಂಟ್ ತಗೊಳ್ಳೋ ವ್ಯವಸ್ಥೆ ಆಗೈತೆ ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಆದೇಶ ಮಾಡಿದ ಸುದ್ದಿ ಯಾಕೆ ಕೊಡ್ತಾ ಇಲ್ಲ? ಈ ಮುಖ್ಯಮಂತ್ರಿ ಆದೇಶ ಮಾಡಿರೋತಂದ್ರೆ ಹೆಂಗೈತ್ರಿ, ಅಧಿಕಾರಿಗಳ ಮ್ಯಾಗ ಇದು ಇಲ್ಲ. ಏನಪ್ಪಾ ಅಂತಂದ್ರೆ ಎಕ್ಸಿಕ್ಯೂಟಿವ್ MD ಹೇಳ್ತಾರೆ, ಚೀಫ್ ಇಂಜಿನಿಯರ್ ಕೇಳಲ್ಲ, ಚೀಫ್ ಇಂಜಿನಿಯರ್ ಹೇಳ್ತಾನ SC ಕೇಳಲ್ಲ, SC ಹೇಳ್ತಾನ ಕೇಳಲ್ಲ, ಹೇಳ್ತಾನ AW ಕೇಳಲ್ಲ. ಆ AWಗಳು ಬಿಟ್ಟರೆ ಅಂದ್ರೆ ಸೆಕ್ಷನ್ 10 ಅಂತ ಅವ್ರದೊಂದು ಕಾನೂನು ಬೇರೆ. ಅಧಿಕಾರಿಗಳಿಗೆ ಸರ್ಕಾರದ ಮಾತಿನ ಕಾಶಿ ಕಿಮ್ಮತ್ ಇರಲಾಗೈತ್ರಿ. ಆಮೇಲೆ ಇನ್ನು ಜನಪ್ರತಿನಿಧಿಗಳಂತೂ ಅದ್ರ ಕೇಳಕ್ಕೆ ಅವರು ಇದು ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಏನಾದ್ರ ನಮ್ ಉಸ್ತುವಾರಿ ಸಚಿವರು ಅದೇ ಅಲ್ರಿ, ನಿಮ್ಗ ಉಸ್ತುವಾರಿ ಸಚಿವರು ಅಂದ್ರು ಪೂರ್ತಿ ಇದು ಹೇಳ್ಬಿಟ್ಟಾರೆ. ಯಾಕ ಮೊನ್ನೆ JDP ಮೀಟಿಂಗ್ ದಾಗ ಹೇಳಿದಾರೆ ಅವ್ರೆ,
ಏನಪ್ಪಾ ಗುಂಟಾ ಪ್ಲಾಟ್ಗಳು ಕೊಡ್ಬೇಡ್ರಿ ಅಂತ ಹೇಳಿದಾರೆ. ಯಾವಪ್ಪ ಅಂದ್ರೆ SC ಅವ್ರಿಗೆ ಹೋಗಿ ಹೇಳಿದ್ದ, ಏನೋ ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಇಂತಿಂದ ಗುಂಟಾ ಪ್ಲಾಟ್ಗಳು ಕೊಡೋದು ಬಂದ್ ಮಾಡ್ಬೇಕ್ರಿ. ಆ ಒಂದು ರೆಫರೆನ್ಸ್ ಇಟ್ಕೊಂಡು ಮಾನ್ಯ ಉಸ್ತುವಾರಿ ಸಚಿವರು ಕೊಡ್ಬೇಡ ಅಂತ ಹೇಳಿದ್ರು. ಈಗ ಆದೇಶಗಳಾಗಿದ್ದಾವೆ, ಆದೇಶಗಳು ಉತ್ತಾರಿ ಕೊಡತ್ತಾರೆ. ಮತ್ತೆ ಬಕ್ಷಿಸ್ ಪತ್ರಗಳು ಚಾಲು ಮಾಡ್ಬೇಕಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಮಲ್ಲಿಕಾರ್ಜುನ ತೆಂಗನಾಳ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ಸರ್, ಇವತ್ತಿನ ದಿವಸ ಗುಂಟಾ ಪ್ಲಾಟ್ದವರಿಗೆ ಮೀಟರ್ ಕೊಡಬಾರ್ದಂತ ಬೇಕಂತ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಸರ್, ನೀವೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಸರ್, ಗುಂಟಾ ಪ್ಲಾಟ್ ತಗೊಳ್ಳದೆ ಬಡ ಜನ, ಎಲ್ಲಾ ಸಮುದಾಯದ ಬಡವರು ಅಲ್ಲಿ ಹಳ್ಳಿ ಕೆಲಸ ಇಲ್ಲ, ಇಲ್ಲಿ ಏನಾರ ಒಂದು ಕೆಲಸ ಮಾಡೋಣ ಅಂತೇಳಿ ಹಳ್ಳಿಯಿಂದ ಇಲ್ಲಿ ಒಂದು ನಗರಕ್ಕೆ ಧಾವಿಸ್ತಾ ಇದ್ದಾರ. ಏನಾರ ಮಾಡಿ ನಮ್ಮ ಮಕ್ಕಳನ್ನೊಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಕೂಲಿ ನಾಲಿ ಮಾಡಿ ಒಟ್ಟು ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡುವಂತ ಬಿಲ್ಡಿಂಗ್ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಕಾಮಗಾರಿ ಮಾಡೋರಾಗಿರ್ಬೋದು, ಇಂಥ ಏನು ಮೂಲಭೂತ ಸೌಲಭ್ಯಗಳನ್ನ ಮಾಡುವಂತ ಏನ್ ಜನ ಒಂದು ಕೂಲಿ ಕಾರ್ಮಿಕರು ಅವರೆಲ್ಲ ಗುಂಟಾ ಪ್ಲಾಟ್ ತಗೊಳಕ್ ಮಾತ್ರ ಅವಕಾಶ ಇರ್ತದ. ಏನೇ ಪ್ಲಾಟ್ ತಗೋಬೇಕಾದ್ರೆ 30-40 ಲಕ್ಷ ರೂಪಾಯಿ ಬೇಕೀಗ. ಏನೇ ಪ್ಲಾಟ್ ತಗೋಬೇಕಾದ್ರ ಅಂತವ್ರೆಲ್ಲ ಬಡ್ರೆಲ್ಲ ಏನ್ ಮಾಡ್ಬೇಕು, ಅದಕ್ಕೆ ಗುಂಟಾ ಪ್ಲಾಟ್ ತಗೊಂಡಿರ್ತಾರ. ಗುಂಟಾ ಪ್ಲಾಟ್ ಎಲ್ಲ ತಗೊಳಕ್ ಅವಕಾಶ ಇಲ್ಲ ಅಂತ ಹೇಳಿ ಅವ್ರಿಗೆ ನೋಟ್ರಿ ಆಗ್ಲಿ ಆ ಬಕ್ಷಿಸ್ ಪತ್ರ ಆಗ್ಲಿ ಕೊಟ್ಟಿರ್ಲಿಲ್ಲ ಅಂದ್ರ ಅದು ಮತ್ತ ಸರ್ಕಾರ ಇಂಥವ್ರಿಗೆ ಏನೊಂದು ನಗರದೊಳಗೆ ಏನು ಪ್ಲಾಟ್ ಹಾಕ್ತಾ ಇದ್ದಾರಲ್ಲ, ಏನೇ ಪ್ಲಾಟ್ ಹಾಕ್ತಾ ಇದ್ದಾರ, ಅವ್ರಿಗೆ ಸರ್ಕಾರನೇ ಒಂದ್ 50% ಬಡವರಿಗೆ ಅಂತೇಳಿ ಈಗ ಹೆಂಗೀಗ ಈ ಯಾವ್ದು ಈ ಗೃಹ ಮಂಡಳಿ ಅವ್ರು ಕೊಡ್ತಾರಲ್ಲ, ಈಗ ಕರ್ನಾಟಕ ಗೃಹ ಮಂಡಳಿ ಅವರು ಬಡವರಿಗೆ 20-30 ಸೈಟ್ ಮಾಡ್ತಾರ. ಹಂಗ ಈ ಖಾಸಗಿ ವಲಯದೊಳಗೇನಿ ಬಡಾವಣೆ ಹಾಕ್ತಾ ಇದಾರಲ್ಲ, ಅವ್ರಿಗಿನು ಸರ್ಕಾರ ಒಂದ್ 50% ಬಡವರಿಗೆ ಅದ್ರಾಗ ಪ್ಲಾಟ್ ಕೊಡುವಂಗನು ವ್ಯವಸ್ಥೆ ಮಾಡಿಸ್ಬೇಕಲ್ಲ. ಅದ್ರಾಗ 50% ಈ ಪ್ಲಾಟ್ ತಗೊಳ್ಳೋರು ಒಂದ್ 50% ಸಬ್ಸಿಡಿ BPL ಫಲಾನುಭವಿ ಇದ್ದವ್ರು ಅಂತ ಪ್ಲಾಟ್ ತಗೊಳಕ್ ಅವಕಾಶ ಇರ್ತದ. ಹಂಗೇನಾದ್ರು ಸರ್ಕಾರ ಕಾಯ್ದೆ ತೆಗದ ಬೇಕಾದ್ರೆ ಗುಂಟಾ ಪ್ಲಾಟ್ಗಳು ಪೂರ ಬಂದ್ ಮಾಡಿಬಿಡ್ಲಿ. ಅವ್ರು ಈ ಗುಂಟಾ ಪ್ಲಾಟ್ ಏನ್ ತೊಗೊಂಡಿದಾರಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೆ ಕರೆಂಟ್ ಕೊಡ್ಲೇಬೇಕು ಅವ್ರಿಗೆ. ಯಾಕಂದ್ರೆ ಮನಿ ಕಟ್ಕೊಂಡಾರ, ನೀವು ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಹುಕ್ ಹಾಕಿ ಪುಕ್ಸೆಟ್ ಹೊಡಿತಾರ. ಮತ್ತೆ ಅವ್ರಿಗೆ ಕರೆಂಟ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕತ್ತಲ ಕೊಡ್ಲಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಸರ್ಕಾರ ಏನೈತಿ, ಈಗಾಗಲೇ ಏನ ಗುಂಟಾ ಪ್ಲಾಟ್ ತಗೊಂಡ ಬಕ್ಷಿಸ್ ಪತ್ರ ಮಾಡ್ಕೊಂಡಿರ್ತಾರ ಅಂತವ್ರಿಗೆ ನೀವು ಕರೆಂಟ್ ಕೊಡೋ ವ್ಯವಸ್ಥೆ ಮಾಡ್ರಿ. ಅವ್ರದ್ದೇನು ಬಕ್ಷಿಸ್ ಪತ್ರ ಮತ್ತೆ ಆಧಾರ್ ಕಾರ್ಡ್ ಅವೆಲ್ಲ ತಗೊಂಡ್ ಅವ್ರಿಗೆ ಕರೆಂಟ್ ಕೊಡಕ್ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ಈ ಭ್ರಷ್ಟಾಚಾರ ಎಲ್ಲಾ ಇಲಾಖೆಯಲ್ಲಿ ತುಳ್ತಾ ಇದೆ. ನಮ್ ಹೆಸ್ಕಾಂ ಇಲಾಖೆಯಲ್ಲಿನೂ ಕೂಡ ಅದು ಸಂಪೂರ್ಣ ಅಳಿಸಿ ಹಾಕ್ಬೇಕಾಗಿದೆ. ಆಮೇಲೆ ನಾವು ಗುಂಟಾ ಭ್ರಷ್ಟಾಚಾರ ಆಗಿರ್ಬೋದು, ಗುಂಟಾ ಪ್ಲಾಟ್ ಇವ್ರು ಕರೆಂಟ್ ಕೊಡುತ್ತಾನು ನಾವು ಸಾರ್ವಜನಿಕರಿಗೆ ಬೆಂಬಲವಾಗಿ ನಾವೇನು ಎಷ್ಟು ಗುತ್ತಿಗೆದಾರ ಇದೀವಲ್ಲ, ನಾವು ಒಂದು ಯಾವ್ದಕ್ಕೂ ಕರೆಂಟ್ ನಾವು ನಮ್ದು ಏನ್ ಟೆಸ್ಟ್ ರಿಪೋರ್ಟ್ ಇರ್ಲಾರ್ದ ಅಲ್ಲಿ ಕರೆಂಟ್ ಕೊಡ್ಲಾಕ್ ಆಗುದಿಲ್ಲ. ನಾವು ಇವರು ಬೆಂಬಲಕ್ಕಾಗಿ ನಾವು ಸಂಪೂರ್ಣ ನಿಲ್ತೀವಿ ಇದು ಗುಂಟಾ ಪ್ಲಾಟ್ ಕರೆಂಟ್ ಕೊಡುವವರೆಗೂ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಮುಂದಿನ ದಿನಮಾನದಲ್ಲಿ ಉಗ್ರವಾದಂತ ಹೋರಾಟ ತಾಳ್ತದ. ಆಮೇಲೆ ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸಂಪೂರ್ಣ ಮುಕ್ತ ಆಗ್ಬೇಕು ಅಂತೇಳಿ ಅವರು ಈಗ ಆದೇಶ ಮಾಡಿದ್ದಾರೆ. ಆ ಆದೇಶನ ಎಲ್ಲಾ ಇಲಾಖೆಯಲ್ಲಿ ಪಾಲಿಸ್ಬೇಕು. ನಾವು ಈಗ ಒಂದ್ 4-5 ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗೆ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘಟನೆಯಿಂದನೂ ಕೂಡ ಸಂಪೂರ್ಣ ಎಲ್ಲಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಏನು ನಡೀತಕ್ಕಿದ್ದಲ್ಲ ಸಂಪೂರ್ಣ ಮುಕ್ತ ಇರ್ಬೇಕು, ಮತ್ತ ಒಳ್ಳೆ ಆಡಳಿತ ಕೊಡಬೇಕು, ಸತ್ಯದ ಆಡಳಿತ ಕೊಡಬೇಕು ಅಂತೇಳಿ ನಾವು ಈ 4-5 ದಿನದಲ್ಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ. ಆಮೇಲೆ ನಮ್ಮ ಗುತ್ತಿಗೆದಾರರು ಕೂಡ ಸಾಕಷ್ಟು ಜಾಗೃತರಾಗಿದ್ದಾರ. ಈ ಭ್ರಷ್ಟ ವ್ಯವಸ್ಥೆ ಸಂಪೂರ್ಣ ಹೋಗಲಾಡಿಸ್ಬೇಕು. ನಾವೆಲ್ಲ ವಿದ್ಯುತ್ ಗುತ್ತಿಗೆದಾರರು ಒಳ್ಳೆ ಕಾಮಗಾರಿ ಮಾಡಿ ಅಸೆಟ್ ಕ್ರಿಯೇಟ್ ಮಾಡುವಂತ ಒಳ್ಳೆ ವಿದ್ಯುತ್ ಗುತ್ತಿಗೆದಾರರು ನಾವೇನು ಏಜೆಂಟ್ರಲ್ಲ, ದಲ್ಲಾಳಿಗಳಲ್ಲ ಅಂತೇಳಿ ಎಲ್ಲಾ ಅಧಿಕಾರಿಗಳಿಗೆ ಈಗಾಗಲೇ ನಮ್ಮವರೆಲ್ಲ ಹೇಳಕ್ ಪ್ರಾರಂಭ ಮಾಡಿದಾರ. ನಾವು ಯಾರು ಇನ್ ಮೇಲೆ ₹1 ಯಾರಿಗೂ ಈ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ನಾವು ಮಾಡೋದಿಲ್ಲ. ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಹೊರೆ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೇವ್ ಸೂರವಸಿ, ನಾನೊಬ್ಬ ವಿದ್ಯುತ್ ಗುತ್ತಿಗೆದಾರ ಪ್ಲಸ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಪಡೆದ ವಿದ್ಯುತ್ ಸಂಘ ರೈತರು ಬೆಂಗಳೂರು ವಿಜಯಪುರ ಜಿಲ್ಲಾ ಶಾಖೆ ತಾಲೂಕು ಎಲ್ಲಾ ಶಾಖೆ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಬಂದಿರ್ತಾರೆ. ಇವತ್ತಿನ ಹೋರಾಟ ಗುಂಟಾ ನಿವೇಶನಗಳು ಬಕ್ಷಿಸ್ ಪತ್ರೆಗೆ ವಿದ್ಯುತ್ ಕೊಡುವ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು 3/6/2026 ಆದೇಶ ಮಾಡಿದ್ದಾರೆ. 2400 ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ
31/5/2026 ಎಷ್ಟು ರಿಜಿಸ್ಟ್ರೇಷನ್ ಆಗ್ಯಾವ ಒಟ್ಟೂರಿಗೆ ವಿದ್ಯುತ್ ಸಂಪರ್ಕ ಕೊಡ್ರಿ ಅಂತ ಆರ್ಡರ್ ಮಾಡಿದ್ದಾರೆ. ಇಲ್ಲಿದ್ದಂತ ಅಧಿಕಾರಿಗಳು ಏನ್ ಸಿದ್ದಪ್ಪ ಬೆಂಜೇರಿ ಇದಾನೆ, ಇವನು ನೆಲವೂರು ಕೂತಿದ್ದಾನೆ. ಇಲ್ಲಿ ಇವನಿಂದ ಪೂರಾ ಬಿಜಾಪುರ ಎಂಟ್ರಲ್ ಸಿಟಿ ಬಿಜಾಪುರ ಹೊಲಸಾಗ್ಯದ. ಸರ್ ಅಧಿಕಾರಿ ಬಿಜಾಪುರ ಬಂದು ಎಷ್ಟು ವರ್ಷ ಆಯ್ತು? ಇವ ಅಧಿಕಾರಿ ಬಂದು ಜೀವನದಾಗ ಇಲ್ಲ AW ಯಜುಡಿಂದ ಅದ, ಯಜುಡಿಂದ SC ಅದ. ಅಲ್ಲಿ ಇಂಡಿದೊಳಗಿದ್ದ ಇಂಡಿದಾಗ ಲಪಡ ಮಾಡಿದಾಗ ಯಶವಂತರಾವ್ ಕೂಡ ಎತ್ತಿ ಬ್ಯಾರೆ ಟ್ರಾನ್ಸ್ಫರ್ ಮಾಡಿದ್ರು ಗುಲ್ಬರ್ಗಾಗಿ. ಇವನಿಗೆ ನಮ್ದು ಅಲಿಖಿತಿ MD ಅವ್ರಿಗೆ ಹೇಳೋ ವಿಚಾರ, ಈ ಸಿದ್ದಪ್ಪ ಬೆಂಜಿಗೇರಿ ಅಧಿಕಾರಿಗೆ ಬ್ಯಾರೆ ಕಂಪನಿಗೆ ವರ್ಗಾವಣೆ ಮಾಡಿದ್ರೆ ಬಿಜಾಪುರ ಜನ ಸುರಕ್ಷತೆ ಬಾಳ್ತಾರ, ಎಲ್ಲರಿಗೂ ವಿದ್ಯುತ್ ಸಿಗ್ತದ. ಯಾವುದೇ ಒಂದು ಗೌರ್ಮೆಂಟ್ ಆರ್ಡರ್ ಬಂದ್ರೆ ಇವನು ಇಂಪ್ಲಿಮೆಂಟ್ ಮಾಡಂಗಿಲ್ಲ. ಮಾಡೋರಿದ್ರು AW ಹೋಗಿ ಅದು ನಿಂದಿಸ್ತಾನೆ ಹೋಗ್ಯವ. ಇವನಂತ ಭ್ರಷ್ಟ ಅಧಿಕಾರಿ ಮತ್ತು ಏನಾಗಿದೆ ಆ ಸದ್ಯ ಹೆಂಗಾಗಿರ್ತಲ್ಲ ಹಂಗೇನ ರೊಕ್ಕ ತಿಂದು ಭ್ರಷ್ಟಾಚಾರ ಆಗಿ ಬರೇ ರೊಕ್ಕ ಟೆಂಡರ್ದಾಗ ರೊಕ್ಕ, ವಿದ್ಯುತ್ ಸಾರ್ವಜನಿಕ ಕೊಡ್ಬೇಕಾದ್ರೆ ರೊಕ್ಕ, ಯಾವ್ದು ಒಂದು ಹೋಗಿ ವಿಲೇಜ್ ಆಗಿ ಯಾವ್ದು ಮನೆಗೆ ಹೋಗಿ ಓಣಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ, ಯಾವ ಟ್ರಾನ್ಸ್ಫರ್ ಇಲ್ಲ, ಯಾವ ಗ್ರಾಹಕರ 3-4 ಕಿಲೋವಾಟಿಗೆ ವಿದ್ಯುತ್ ಸಂಪರ್ಕ ಕೇಳಿದ್ರೆ TC ಓವರ್ಲೋಡ್ ಬರೀತಾನ. ಸಿಸ್ಟಮ್ ಇಂಪ್ರೂವ್ಮೆಂಟ್ ಫಂಡ್ ಬರುದೇ ಕರ್ನಾಟಕ ಸರ್ಕಾರದ, ಇವ್ರು ಇಂಪ್ರೂವ್ ಮಾಡಕ್ ಅವು ಯಾವ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಯಾರು ರೊಕ್ಕ ಕೊಡಂಗಿಲ್ಲ, ಕಾಂಟ್ರಾಕ್ಟರ್ಗೆ ಹಾಕೋದು, ಕಾಂಟ್ರಾಕ್ಟರ್ ರೊಕ್ಕ ತಗೊಳ್ಳೋದು, ಇದೇ ಕೆಲಸ ಮಾಡ್ತಾರ. ಅದು ಬದಿಗಿರ್ಲಿ. ಈಗ ಇದ್ದಂತ ಏನು ರ್ಯಾಲಿ ಇದೆ ನಮ್ದು ಪಾದಯಾತ್ರೆ ಎಲ್ಲಾ ಜಿಲ್ಲಾಲಿಂದ ವಿದ್ಯುತ್ ಗುತ್ತಿಗೆದಾರರು ಏನದಂದ್ರೆ ಎಲ್ಲಾರು ಕುಡಿಯಾರ. ಇದು ಅಲ್ಲಿ ಬಕ್ಷಿಸ್ ಪತ್ರ ಸಬ್ ರಿಜಿಸ್ಟರ್ 12,000 ಸ್ಕ್ವೇರ್ ಫೀಟ್ ಮಟ್ಟ ಸರ್ಕಾರ ಆಜ್ಞೆ ಮಾಡ್ಯದ. ನೋ ಟರ್ಮ್ಸ್ ಆಫ್ ಕಂಡೀಷನ್, ಅವನು ಆದೇಶ ಯಾವ್ದು ಕಂಡೀಷನ್ ಇಟ್ಟಿಲ್ಲ. ಗುಂಟಾ ಪ್ಲಾಟ್, ಬಕ್ಷಿಸ್ ಪತ್ರ, ಉತ್ತಾರ, ಖರೀದಿ ಏನೂ ಇಟ್ಟಿಲ್ಲ. ಏನೋ ಒಂದು ನಿವೇಶ 12,000 ಸ್ಕ್ವೇರ್ ಫೀಟ್ ಬಿಲ್ಟೇ ಬೇರಾದಾಗ್ಯದ, ಅವ್ನಿಗೆ ವಿದ್ಯುತ್ ಸಂಪಾದನೆ ಕೊಡುವಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಮೊನ್ನೆ CM ಆದ್ಮ್ಯಾಗ 3/6/2026 2,400 ಒನ್ ಟೈಮ್ ಸೆಟಲ್ಮೆಂಟ್ G+3 ಅಂದ್ರೆ ಗ್ರೌಂಡ್ ಪ್ಲಸ್ 3 ಫ್ಲೋರ್ ಮಟ್ಟ ಯಾರು ವಿದ್ಯುತ್ ಕಟ್ಟಿದ್ದಾರೆ ಅವ್ರಿಗೆಲ್ಲ ವಿದ್ಯುತ್ ಕೊಡುತ್ತಿದ್ದಾರೆ. ಈ ಭ್ರಷ್ಟ ಅಧಿಕಾರಿಗಳಿಂದ ಬಿಜಾಪುರದಲ್ಲಿ ಯಾವುದೇ ವಿದ್ಯುತ್ ಸಾರ್ವಜನಿಕ ವಿದ್ಯುತ್ ಕೊಡಲು ಆಗ್ತಾ ಇಲ್ಲ. ಇರುವುದೇ 3 ಡಿವಿಷನ್ದಲ್ಲಿ ಇವನಿಗೆ ಬಿಜಾಪುರ 1 ಡಿವಿಷನ್ದಾಗ 5 ಸಬ್ ಡಿವಿಷನ್ ಅದಾವ. 5 ಸಬ್ ಡಿವಿಷನ್ ಒಳಗೆ ಇದು ಹೆಡ್ ಕ್ವಾರ್ಟರ್ ಒಂದು ಸಬ್ ಡಿವಿಷನ್ ಇನ್ನೊಂದು ವಿಸಿಟ್ ಮಾಡಿಲ್ಲ. ಬಂದ ಉಪಾಧ್ಯಾಯ ಮಾಡ್ತಾನೆ, ಯಾವ್ದೋ ನಿಂದಿಸ್ ಹೋಗ್ತಾನೆ. ಇವನು ಮೊದಲಿಗೆ ಬಿಜಾಪುರದಾಗ ಇವನು ಇಂದಾಗ ಟಾರ್ಗೆಟ್ ಕೊಡಬೇಕು. ವಿದ್ಯುತ್ ಶಕ್ತಿ CM ಅವರು ಆರ್ಡರ್ ಆದ್ಮ್ಯಾಗ ಯಾವ ಸಬ್ ಡಿವಿಷನ್ ಅಲ್ಲಿ ಯಾವ ಗ್ರಾಹಕರಿಗೆ ಎಷ್ಟು ಇನ್ಸ್ಟಾಲೇಷನ್ ವಿದ್ಯುತ್ ಕೊಟ್ಟಾನ, ಇವನು ಟಾರ್ಗೆಟ್ ತಗೊಂಡು ಸರ್ಕಲ್ ಬ್ಯಾರೆ ಸರ್ಕಲ್ ಲೆಕ್ಕ ತಗೋರಿ, ಇದು ಸರ್ಕಲ್ ಲೆಕ್ಕ ತಗೋರಿ. ಇದ್ರೊಳಗೆ ಶಿಕ್ಕೊಂಡ್ ಮೊದಲು ಇವನು ಸಸ್ಪೆಂಡ್ ಮಾಡಿ ಇಲ್ಲಿಂದ ಹೊರಗಡೆ ಮಾಡಬೇಕು ನಂದು ಹೇಳೋ ಆಸೆ. ತಮ್ಮ ನನ್ನ ಹೆಸರು ಸೈಯದ್ ಯಾಸಿನ್ ಗುಲ್ಬರ್ಗ, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ, ಬೆಂಗಳೂರು ರಿಜಿಸ್ಟರ್. ಇಮಿಡಿಯೇಟ್ಲಿ ಅವ್ರದ್ದು ಕೆಲಸ ಮುಗಿದ ಮ್ಯಾಗ ಹ್ಯಾಂಗೆ ಮಳೆಗಾಲದಾಗ ಕಂಬ ಬಿದ್ದು ಕಂಬದ ಮ್ಯಾಗ ಕೆಲವು ಬಡವರು ಕಾಂಟ್ರಾಕ್ಟರ್ ಅವ್ರದ್ದು ತಮ್ಮ ಎಲ್ಲ ನಿವೇಶನ ಮಾಡಿ ಮಾಡಿರ್ತಾರೆ. ಅವ್ರು ಇಮಿಡಿಯೇಟ್ಲಿ ಕೆಲಸ ಮುಗಿದಾಗ ಇಮಿಡಿಯೇಟ್ಲಿ ಪೇಮೆಂಟ್ ಆಗೋದು ವ್ಯವಸ್ಥೆ ಮಾಡೋಕ್ಕಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಕೆಲವು ಟರ್ಮ್ಸ್ ಆಫ್ ಕಂಡೀಷನ್ ತಗೋತಾರೆ, ಟೆಂಡರ್ ಅದಕ್ಕೆ ದಿವಸನಾಗ ಕೆಲಸ ಮುಗಿಬೇಕು. ಅದೇ ರೀತಿಯಿಂದ ಕೆಲಸ ಮುಗಿದಾಗ ವಿಡಿಯೋ 15 30 ದಿನದಾಗ ಆ ಲೇಬರ್ ಕಾಂಟ್ರಾಕ್ಟ್ ಬಿಲ್ ರಿಸೀವ್ ಮಾಡಿಬಿಡ್ಬೇಕು. ಆ ಪ್ರೊವಿಜನ್ ಇಟ್ಕೊಂಡೇ ಟೆಂಡರ್ ಮಾಡಬೇಕಂತ ನನ್ನ ಅನಿಸಿಕೆ. ಇಲ್ಲ ಅದನ್ನು ವಿದ್ಯುತ್ಗಿದ್ದಾರೆ ಕೆಲವು ಎಲ್ಲ ಬ್ಯಾಂಕ್ ಲೋನ್ ಮಾಡಿ ಅದು ಮಾಡಿ ಎಲ್ಲ ಲೋನ್ ಮಾಡಿದ್ದಾರೆ. ಇವ್ರು ಪೆಂಡಿಂಗ್ ಇಟ್ಕೊಂಡು